ಎಲ್ಲರ ಗಮನ ಇವಾಗ ಧರ್ಮಸ್ಥಳದ ಏನು ಈ ಒಂದು ಕೇಸ್ ಮೇಲೆ ಇರುವಂಥದ್ದು. ಬರೀ ರಾಜ್ಯ ಮಾತ್ರ ಅಲ್ಲ, ದೇಶನೇ ನೋಡ್ತಾ ಇದೆ. ಹಾಗಾಗಿ ನಾನು ಅದನ್ನು ಕೇಳಿದ್ದು. ಎಲ್ಲ ಒಂದು ಕಡೆ ಇದರಲ್ಲಿ ಏನಾದ್ರು ಸೋತಿದ್ಯಾ? ಬರೀ ದೇಶ ಅಂತಲ್ಲ ಸರ್, BBC ರಿಪೋರ್ಟ್ ಮಾಡ್ತಾ ಇದೆ, CNIBN ರಿಪೋರ್ಟ್ ಮಾಡ್ತಾ ಇದೆ, ಮತ್ತು ದುಬೈನಲ್ಲಿ ಅದ್ಯಾವುದು ಒಂದು ಐ ಥಿಂಕ್ ಪರ್ಷಿಯನ್ ಲ್ಯಾಂಗ್ವೇಜ್ TV ಸಹ ಇದನ್ನು ರಿಪೋರ್ಟಿಂಗ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿಚಾರನ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ರಿಪೋರ್ಟ್ ಮಾಡ್ತಾ ಇದೆ ಅಂದರೆ ಅಂತಾರಾಷ್ಟ್ರೀಯ ಗಮನ ಇಲ್ಲಿದೆ ಸರ್. ಇಂಥ ವಿಚಾರ ಇದ್ದಾಗ ನಮ್ಮ IPS ಅಧಿಕಾರಿಗಳು, SIT ಅಧಿಕಾರಿಗಳು ಅವ್ರು ಯಾರೂ ಕಡಿಮೆ ಬುದ್ಧಿವಂತರಲ್ಲ. IPS ಓದಬೇಕು ಅಂತಂದರೆ ಅಥವಾ UPSC ಬರೀಬೇಕಂದ್ರೆ ತುಂಬ ಬುದ್ಧಿವಂತಿಕೆ ಬೇಕಾಗುತ್ತೆ, ತುಂಬ ಜನರಲ್ ನಾಲೆಜ್ ಬೇಕಾಗುತ್ತೆ, ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ, ಟೆಕ್ನಾಲಜಿ ಬಗ್ಗೆ ಗೊತ್ತಿರಬೇಕು ಸರ್. ನಮ್ಮ ಸಿಂಪಲ್ ಥಿಂಗ್ ಸರ್, ಯಾವುದೋ ಒಂದು ವ್ಯಾಟಿಕನ್ ಸಿಟಿನಲ್ಲೆಲ್ಲೋ 251 ಮಕ್ಕಳನ್ನು ಕೊಂದು ಊದ್ಬಿಟ್ಟಿರ್ತಾರೆ. ಅವರು ಅದನ್ನು ಅಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಸಿಗೋದಿಲ್ಲ. ಆ ಸಮಯದಲ್ಲಿ ಈ ಒಂದು ಸ್ಕ್ಯಾನರ್ಗಳನ್ನು, ಗ್ರೌಂಡ್ ಡಿಟೆಕ್ಟಿವ್ ಸ್ಕ್ಯಾನರ್ಸನ್ನು ಬಳಸಿ ಈಸಿಯಾಗಿ ಆ ಪಳವಳಿಕೆಗಳು ಗೊತ್ತಾಗುತ್ತೆ, ಮಾರ್ಕಿಂಗ್ ಆಗುತ್ತೆ, ಎತ್ತಾರೆ, ಸಿಕ್ಕಾಕೊಳ್ತಾರೆ. ಸೊ ಯೂಸ್ ಟೆಕ್ನಾಲಜಿನ ಯೂಸ್ ಮಾಡ್ಬೋದಲ್ವಾ ಸರ್. ಇನ್ನೂ ನಿಮಗೆ ಸ್ಕ್ಯಾನರು ತರಕ್ಕೆ ಸಮಸ್ಯೆ ಅಂದರೆ ದೆರ್ ಆರ್ ಸ್ಯಾಟಲೈಟ್ ಸ್ಕ್ಯಾನರ್ಸು. ನೀವು ಸ್ಯಾಟಲೈಟಿಂದನೇ ಗೂಗಲ್ಗೆಲ್ಲ ಸ್ಕ್ಯಾನ್ ಮಾಡಿಕೊಡ್ತದೆ. ಆ ಟೆಕ್ನಾಲಜಿನೂ ಇದೆ, ಎಲ್ಲ ಇದೆ. ಯಾಕೆ ಬಳಸ್ತಾ ಇಲ್ಲ? ಇಂಡಿಯನ್ ಡಿಫೆನ್ಸಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇರ್ಬೋದು ಸರ್. ಅವರು ಅದೇ ಡ್ಯೂ ಟು ಸೆಕ್ಯೂರಿಟಿ ರೀಸನ್ ಅವ್ರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ನಾನು ಎಲ್ಲಿ ವೆಬ್ಸೈಟಲ್ಲಿ ಹುಡುಕಿ ಸಿಕ್ಕಲಿಲ್ಲ. ಬಟ್ ಆರ್ಕಿಯಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಹತ್ರ ಈ ಸ್ಕ್ಯಾನರ್ಸ್ ಇದೆ. ನಾನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು, SIT ಒಂದು ಆರ್ಕಿಯಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಯಿತು. ದೇ ವಿಲ್ ಕಮ್ ಆ್ಯಂಡ್ ಅಸಿಸ್ಟು. ಈ ಅಗಿಯೋ ಕೆಲಸನ ನಿಲ್ಲಿಸ್ಬೇಕು. ಮೊದಲನೇದಾಗಿ ಪ್ರೊಫೆಷನಲ್ ಆಗಿ, ವೈಜ್ಞಾನಿಕವಾಗಿ ಈ ಕಳೆ ಬರಗಳನ್ನು ತೆಗೆಯುವಂಥ ಕೆಲಸ ಆಗಬೇಕು. ಆಮೇಲೆ ಈ ಅಗಿಯೋದೇನಿದ್ದಾರೆ ಅವ್ರು ಗಿಡ ಅಗಿಯೋರಂಥವ್ರು. ಊತ ಹಾಕೋನು ಭೀಮನೇ ಆಗಲಿ, ತೆಗಿಯೋನು ಪ್ರೊಫೆಷನಲ್ ಆಗಬೇಕಾಗತ್ತೆ. ಊತ ಹಾಕೋಕ್ಕೆ ಭೀಮನೇ ಸಾಕು. ಬಟ್ ಇದನ್ನು ತೆಗಿಬೇಕಾದ್ರೆ ಈಗ ಆಪ್ರೇಷನ್ ಮಾಡೋಕ್ಕೆ ಭೀಮನ್ ಕೊಟ್ಟರೆ ಆಗುತ್ತಾ? ಕುಯ್ಯೋಕ್ಕೆ ಭೀಮ ಸಾಕು. ಯಾರನ್ನ ಮರ್ಡರ್ ಮಾಡೋಕ್ಕೆ ಅಥವಾ ಕುಯ್ಯೋಕ್ಕೆ, ಡ್ರ್ಯಾಗರ್ ಇಕ್ಕೋಕ್ಕೆ ಬೇಕರಿ ಸಾಕು, ಅವನೇ ಕುಯ್ದಾಕ್ತಾನೆ. ಬಟ್ ಇದನ್ನು ಒಲಿಬೇಕಂದ್ರೆ ಪ್ರೊಫೆಷನಲ್ ಡಾಕ್ಟರ್ ಬೇಕು. ಇದೇ ರೀತಿ ಕಳೆ ಬರಗಳನ್ನು ಹೊರಗಡೆ ತೆಗಿಲಿಕ್ಕೆ ಫಸ್ಟು ನಮಗೆ ಪ್ಲೇಸ್ ಐಡೆಂಟಿಫೈ ಆಗಬೇಕು. ಅಷ್ಟು ದೊಡ್ಡ ಪ್ರದೇಶದಲ್ಲಿ ಆತ ಹೇಳೋ ಪ್ರಕಾರ 1000 ಊತಿದ್ದಾನೆ ಅಂತಂದರೆ ವಿ ಫೀಲ್ ಅವ್ನು ಜೆನ್ಯೂನ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಸೋಮವಾರ ಕಾರ್ಡು ಮತ್ತು ಒಂದಷ್ಟೆಲ್ಲ ಒಂದು 3 ಅಡಿ 2.25 ಅಡಿನಲ್ಲಿ ಲಕ್ಷ್ಮಿ ಅನ್ನೋ ಹೆಣ್ಮಗಳ ಐ ಥಿಂಕ್ ATM ಕಾರ್ಡು ಮತ್ತು ಐ ಥಿಂಕ್ ಪ್ಯಾನ್ ಕಾರ್ಡು, ಒಂದು ರೆಡ್ ಕಲರ್ ಬ್ಯಾಗು, ಏನು ಮೆಟೀರಿಯಲ್ ಸಿಕ್ಕಿದೆ. 2009ರಲ್ಲಿ ಅಮ್ಮ ಕಳೆದೋಗಿರೋದು. 14 ವರ್ಷಗಳ ನಂತರ ATM ಕಾರ್ಡ್ ಸಿಕ್ಕಿದೆ ಅಂತಂದರೆ ದಟ್ ಮೀನ್ಸ್ ವಿ ಆರ್ ಆನ್ ದ ರೈಟ್ ಪ್ಲೇಸ್. ಕರೆಕ್ಟಾಗಿರೋ ಜಾಗದಲ್ಲಿ ನಮ್ಮ ಕೆಲಸ ನಡೀತಾ ಇದೆ. ಇದಕ್ಕೆ ನಮಗೆ ಸ್ವಲ್ಪ ಸ್ಮಾರ್ಟ್ನೆಸ್ ಯೂಸ್ ಮಾಡಲಿಕ್ಕೆ ಏನಂತಂದರೆ ಐ ಥಿಂಕ್ ಗ್ರೌಂಡ್ ಡಿಟೆಕ್ಟಿಂಗ್ ಮೆಡಿಕಲ್ ಸ್ಕ್ಯಾನರ್ಸ್ಗಳನ್ನು ತರಿಸ್ಬೇಕು. ಇಲ್ಲ ಅಂತಂದರೆ ಇರೋರ ಹತ್ರ ಆರ್ಕಿಯಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಹತ್ರ, ಡಿಫೆನ್ಸ್ ಹತ್ರ ಇದೆ, ರಿಕ್ವೆಸ್ಟ್ ಮಾಡ್ಕೊಂಡು, ಅಥವಾ ಇಂಡಿಯನ್ ಆಫ್ ಸೈನ್ಸ್ ಹತ್ರನೂ ಇದೆ ಅಂತ ನಾನು ಕೇಳ್ಪಟ್ಟೆ. ಇಫ್ ದೇ ಕ್ಯಾನ್ ರಿಕ್ವೆಸ್ಟ್, ಪ್ರೊಫೆಷನಲ್ ಹ್ಯಾಂಡ್ಸಲ್ಲಿ ಬರ್ತಾರೆ. ಆಮೇಲೆ ಇದನ್ನು ತೆಗಿಲಿಕ್ಕೆ ಪೊಲೀಸವರು ಗಿಡ ಓನರ್ನ ಬಳಸಬಾರ್ದು. ಆರ್ಕಿಯಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ದೇರ್ ಈಸ್ ಅ ಸ್ಪೆಸಿಫೈಡ್ ಮ್ಯಾನ್ ಪವರು. ಅವರನ್ನೇ ಈ ಕಳೆ ಬರಗಳನ್ನು ಹೊರ ತೆಗಿಲಿಕ್ಕೆ, ಯಾಕಂದರೆ ಅವರು ಅಷ್ಟೇ ಹುಷಾರಾಗಿ ನಿಮ್ಗೆ, ಯಾಕಂದರೆ ಡ್ಯಾಮೇಜ್ ಆಗದಿದ್ದಂಗೆ ಅದನ್ನು ನಾವು ನಿಜವಾಗ್ಲೂ ಲಾಜಿಕಲ್ ಕಂಡೀಷನ್ಗೆ ಹೋಗಬೇಕು, ನ್ಯಾಯ ಕೊಡಬೇಕು ಅನ್ನೋದಾದರೆ ಆ ಪಳೆಯಳಿಕೆಗಳನ್ನು ತುಂಬ ಹುಷಾರಾಗಿ ಸಂಸ್ಕರಣೆ ಮಾಡಿ ಅದನ್ನು ಸಂಬಂಧಪಟ್ಟಂಥ ಲ್ಯಾಬ್ಗಳಿಗೆ, ಫಾರೆನ್ಸಿಕ್ ಲ್ಯಾಬ್ಗಳಿಗೆ, ಇನ್ವೆಸ್ಟಿಗೇಷನ್ಗಳಿಗೆ, ಮತ್ತು ಪೋಸ್ಟ್ ಮಾರ್ಟಮ್ ಟೀಮ್ ಬರುತ್ತೆ, ಮೆಡಿಕಲ್ ಟೀಮ್ ಬರುತ್ತೆ. ಇವರೆಲ್ಲರಿಗೂ ತುಂಬ ಹುಷಾರಾಗಿ ಅದನ್ನು ಬಳಸಬೇಕಾಗತ್ತೆ. ಸುಮ್ಮನೆ ಅದನ್ನು ಇದ್ದಿದ್ದನ್ನು ಎತ್ತಿಬಿಸಾಗದೆ ಅಂದಂಗೆ ಇವರು ಐ ಥಿಂಕ್ ಲೇಮೆನ್ಗಳನ್ನು ಬಳಸ್ತಾ ಇದ್ದಾರೆ. ಸಮ್ವೇರ್ ದಿಕ್ ತಪ್ಪಿಸೋ ಕೆಲಸ ಏನಾದ್ರು SIT ಮಾಡ್ತಾ ಇದ್ದಾರಾ? ಡೌಟ್ ಆಗ್ತಾ ಇದೆ ಸರ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.